ಕಿಚ್ಚ ಸುದೀಪ್ ಅವರ ಮಾರ್ಕ್ ಸಿನಿಮಾ ಈ ವರ್ಷದ ಬಹು ನಿರೀಕ್ಷಿತ ಸಿನಿಮಾಗಳಲ್ಲಿ ಇದು ಕೂಡ ಒಂದು. ಈ ಸಿನಿಮಾ ಈಗಾಗಲೇ ಕರ್ನಾಟಕದ ಗಡಿ ದಾಟಿ ಬೇರೆ ರಾಜ್ಯಗಳಿಗೆ ರೀಚ್ ಆಗಿ ಅಲ್ಲಿ ಕೂಡ ಒಳ್ಳೆ ರೆಸ್ಪಾನ್ಸ್ ಈಗಾಗಲೇ ಪಡೆದುಕೊಂಡಿದೆ ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ಮಾರ್ಕ್ ಸಿನಿಮಾದಿಂದ ಬಂದಂತ ಸೈಕೋ ಸೈತಾನ್ ಎಂಬ ಹಾಡು ಟೀಸರ್ ಈಗಾಗಲೇ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡೆದು ಅದೆಷ್ಟೋ ದಾಖಲೆಗಳನ್ನು ಸೃಷ್ಟಿ ಮಾಡಿ ಬೇರೆಯವರ ದಾಖಲೆಗಳನ್ನು ಧ್ವಂಸ ಮಾಡಿ ಹೇಟರ್ಸ್ ಗಳ ನಿದ್ದೆಗೆಡಿಸಿ ಅವರ ಎದೆಯಲ್ಲಿ ತಲೆದಿಂಬು ಹಾಕೊಂಡು ನಿದ್ದೆ ಮಾಡ್ತಿದ್ದ ಸಿಂಗಲ್ ಶೇರ್ ಡಿಸೆಂಬರ್ 25ಕ್ಕೆ ಗರ್ಜಿಸಲು ಸಿದ್ಧವಾಗಿದೆ. ಯಾವುದೇ ಕಾರಣಕ್ಕೂ ಈ ಸಿನಿಮಾನ ಪೋಸ್ಟ್ ಪೋನ್ ಮಾಡಕ್ಕಾಗಲ್ಲ. ನೆಕ್ಸ್ಟ್ ವೀಕ್ ಅಲ್ಲಿ ಹೈ ವೋಲ್ಟೇಜ್ ಸಾಂಗ್ ಮತ್ತು ಟ್ರೈಲರ್ ರಿಲೀಸ್ ಆಗುತ್ತೆ. ಆದ್ರೆ ಇದರಲ್ಲಿ ಒಂದು ಸಣ್ಣ ಡೌಟ್ ಕೂಡ ಇದೆ. ಮೊದಲಿಗೆ ಟ್ರೈಲರ್ ಬಿಟ್ಟು ಆಮೇಲೆ ಸಾಂಗ್ ರಿಲೀಸ್ ಮಾಡ್ತಾರಾ ಇಲ್ಲ ಸಾಂಗ್ ಬಿಟ್ಟು ಆಮೇಲೆ ಟ್ರೈಲರ್ ರಿಲೀಸ್ ಮಾಡ್ತಾರಾ ಅಂತ ಅನ್ನೋದು ಸದ್ಯಕ್ಕಿರುವ ಡೌಟ್. ಮೇ ಬಿ ಹಾಡು ರಿಲೀಸ್ ಮಾಡಬಹುದು. ಡಿಸೆಂಬರ್ 5ನೇ ತಾರೀಕು ಹಾಡು ರಿಲೀಸ್ ಆಗುವ ಸಾಧ್ಯತೆ ಇದೆ. ಇದೊಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಸಾಮಾನ್ಯವಾಗಿ ಯಾವುದೇ ಸಿನಿಮಾ ಟ್ರೈಲರ್ ಟೀಸರ್ ಹಾಡುಗಳು ಯೂಟ್ಯೂಬ್ ನಲ್ಲಿ ನಂಬರ್ 1 ಟ್ರೆಂಡಿಂಗ್ ಬರೋದು ಇಂಪಾರ್ಟೆಂಟ್ ಅಲ್ಲ. ಆ ಸಿನಿಮಾನ ನಾರ್ಮಲ್ ಆಡಿಯನ್ಸ್ ಗೆ ಹೆಂಗ್ ರೀಚ್ ಮಾಡಿಸಬೇಕು ಅನ್ನೋದೇ ಇಂಪಾರ್ಟೆಂಟ್ ಆಗಿರುತ್ತೆ. ಫ್ಯಾಮಿಲಿ ಆಡಿಯನ್ಸ್ ನ ಹೆಂಗೆ ಥಿಯೇಟರ್ ಗೆ ಕರೆಸಬೇಕು ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈಗಿನ ಕಾಲದಲ್ಲಿ. ಈ ಎಂಟಾಣಿ ಜಾತ್ರೆ ಪೋಸ್ಟರ್ ಗಳು ಇಟ್ಕೊಂಡು ಬೀದಿಯಲ್ಲಿ ಪೋಸ್ ಕೊಟ್ಕೊಂಡು ಸೆಲೆಬ್ರೇಷನ್ ಮಾಡೋದ್ರಿಂದ ಜನ ಥಿಯೇಟರ್ ಬಂದು ಸಿನಿಮಾ ನೋಡ್ತಾರ ಅನ್ನೋದು ಶುದ್ಧ ಸುಳ್ಳು. ಅದೇನಿದ್ರು ಈ ಭೋಜ್ಪುರಿ ಅಭಿಮಾನಿಗಳಿಗೆ ಮಾತ್ರ ಇಷ್ಟವಾಗುತ್ತೆ ಅಷ್ಟೇ. ಸಿನಿಮಾದಲ್ಲಿ ಕಂಟೆಂಟ್ ಇರಬೇಕು, ಆ ಕಂಟೆಂಟ್ ಅಲ್ಲಿ ದಮ್ ಇರಬೇಕು. ಆಗ ಮಾತ್ರ ಫ್ಯಾಮಿಲಿ ಆಡಿಯನ್ಸ್ ಥಿಯೇಟರ್ ಬಂದು ಸಿನಿಮಾ ನೋಡ್ತಾರೆ. ಕಿಚ್ಚ ಸುದೀಪ್ ಅವರ ಫ್ಯಾನ್ಸ್ ಇನ್ಮೇಲೆ ಹಬ್ಬ ಮಾಡಕ್ಕೆ ರೆಡಿ ಆಗ್ರಪ್ಪ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.